ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕೊಡಗು ಡಿಸ್ಟ್ರಿಕ್ಟ್ ಬಿಲ್ಡಿಂಗ್ ವರ್ಕರ್ಸ್ ಯೂನಿಯನ್ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಗರದಲ್ಲಿ ಅದ್ದೂರಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ನಡೆಸಿದ ಕಾರ್ಮಿಕ ಸಂಘಟನೆಯ ಸದಸ್ಯರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಳಿಕ ನಗರದ ಗೌಳಿ ಬೀದಿಯಲ್ಲಿರುವ ಚೆರಿಯ ಮನೆ ಪೊನ್ನಪ್ಪ ಮೈದಾನದಲ್ಲಿ ಕೊಡಗು ಡಿಸ್ಟ್ರಿಕ್ಟ್ ವರ್ಕರ್ಸ್ ಯೂನಿಯನ್ನ 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಪ್ರಭಾರ ಜಿಲ್ಲಾ ಸತ್ರ ನ್ಯಾಯಾಧೀಶ ಎಂವಿ ಜಾಡರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭುಜಬಲಕ್ಕಿಂತ ಬುದ್ಧಿಬಲ ದೊಡ್ಡದು. ಆ ಹಿನ್ನೆಲೆಯಲ್ಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರನ್ನಾಗಿ ಮಾಡದೆ ಉತ್ತಮ ಶಿಕ್ಷಣವನ್ನು ನೀಡಿ ಅವರನ್ನು ಸಮಾಜದಲ್ಲಿ ಉತ್ತಮರಾಗಿ ಬೆಳೆಯುವ ಅವಕಾಶ ಕಲ್ಪಿಸುವಂತೆ ಸಲಹೆ ನೀಡಿದರು. ಇಡೀ ಸಮಾಜಕ್ಕಾಗಿ ದುಡಿಯುತ್ತಿರುವಂತಹ ನಿಮ್ಮಗಳ ರಕ್ಷಣೆ ಹಕ್ಕು ಯಾವುದನ್ನು ಸಮಾಜ ತೀಕ್ಷ್ಣವಾಗಿ ತೆಗೆದುಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನೀವು ಒಗ್ಗಟ್ಟಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಕಾರ್ಲ್ ಮಾರ್ಕ್ಸ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತು ಈ ಒಂದು ಬೃಹತ್ ಮಟ್ಟಕ್ಕೆ ಬೆಳೆದು ನಿಂತಿದೆ. ಪ್ರತಿಯೊಂದು ವರ್ಗದ ಜನ ಸಬಲರಾಗಬೇಕು. ಒಬ್ಬ ವ್ಯಕ್ತಿ ಆರೋಗ್ಯ ವ್ಯಕ್ತಿ ಅಂತ ನಾವು ವೈದ್ಯಕೀಯವಾಗಿ ಗುರುತಿಸಿ ಹೇಳಬೇಕಾದರೆ ಅವನ ಎಲ್ಲ ಅಂಗಾಂಗಗಳು ಸಫಲವಾಗಿ ಕಾರ್ಯ ಮಾಡಿದಾಗ ಮಾತ್ರ ಅವನು ಒಬ್ಬ ಸಮರ್ಥ ವ್ಯಕ್ತಿ ಆಗ್ತಾನೆ. ನೀವೆಲ್ಲರೂ ನಿಮ್ಮನ್ನು ನೋಡ್ತೀರಿ, ನಿಮ್ಮ ಭುಜ ಮೇಲಿದೇನೋ ನಿಮ್ಮ ತೆರೆ ಮೇಲಿದೇನೋ ಅಂತ ನೀವೆಲ್ಲರೂ ಒಂದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೇ? ಏನಂತ? ತೆರೆ ಮೇಲಿದೆ, ಭುಜ ಮೇಲಿಲ್ಲ. ಇದರ ಅರ್ಥ ಇಷ್ಟೇ, ಭುಜ ಬಲಕ್ಕಿಂತ ದೊಡ್ಡದು ಬುದ್ಧಿಬಲ. ಹೀಗಾಗಿ ನೀವು ಅನೇಕ ಕಾರಣಗಳಿಂದಾಗಿ ಶಿಕ್ಷಣದಿಂದ ವಂಚಿತರಾಗಿ ಭುಜಬಲದಿಂದ ದುಡಿದು ಜೀವನ ನಿರ್ವಹಿಸುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನೀವು ಬಂದರೆ ಅದನ್ನು ನಿಮ್ಮ ಮಕ್ಕಳಿಗೂ ಕೂಡ ಬಾಲ ಕಾರ್ಮಿಕ ರೀತಿಯಲ್ಲಿ ಹಸ್ತಾಂತರಿಸಬೇಕು. ಸಕ್ಸಸ್ಸನ್ನಾಗಿ ಅದು ಹೋಗಬಾರ್ದು. ಅವರು ಕೂಡ ಸಮಾಜದ ಒಳ್ಳೆಯ ನಾಗರಿಕ ಆಗಿ ಬಾಳಿ ಬದುಕಲಿಕ್ಕೆ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಹಾಕಬೇಕು. ಇಷ್ಟನ್ನು ಹೇಳಿ ನಾನು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಎನ್ ವಿಜಯಕುಮಾರ್ ಮಾತನಾಡಿ, ಕಾರ್ಮಿಕರು ತಮ್ಮ ಇಲಾಖೆಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಇಲಾಖಾ ವತಿಯಿಂದ ನೀಡಲಾಗುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ನಮ್ಮ ಕಾರ್ಮಿಕರ ಸ್ಥಿತಿಗತಿ ಬಹಳ ಅಧೋಗತಿ ಇತ್ತು. ಅವರಿಗೆ ಸರಿಯಾದ ವೇತನವಾಗಲಿ, ಹಲವಾರು ಸೌಲಭ್ಯಗಳಾಗಲಿ, ವಸತಿ ಸೌಲಭ್ಯ ಆಗಲಿ, ಅವರಿಗೆ ನಿಯಮಿತ ವೇಳೆಯಲ್ಲಿ ದುಡಿಮೆ ಆಗಲಿ, ಯಾವುದೇ ಸಾಮಾಜಿಕ ಆರೋಗ್ಯ ಯಾವ ಭದ್ರತೆಗಳು ಇರಲಿಲ್ಲ. ಅಂತಹ ಸಮಯದಲ್ಲಿ ವಿಶ್ವದಾದ್ಯಂತ ಒಂದು ಕಾರ್ಮಿಕರ ಕ್ರಾಂತಿಯೇ ಇತ್ತು. ಅದು ಚಿಕಾಗೋ ನಗರದಲ್ಲಿ 1945ರಲ್ಲಿ. ಆ ಟೈಮ್ನಲ್ಲಿ ಇಡೀ ವಿಶ್ವದ ಕಾರ್ಮಿಕರೆಲ್ಲ ಒಂದಾಗಿ ತಮ್ಮ ಕಾರ್ಮಿಕರ ಭದ್ರತೆಗಾಗಿ, ತಮ್ಮ ಕಾರ್ಮಿಕರ ಸುರಕ್ಷತೆಗಾಗಿ ಹೋರಾಟ ಮಾಡಿ ಸಾವಿರಾರು ಜನ ಬಲಿದಾನ ತ್ಯಾಗ ಮಾಡಿದ ಫಲವಾಗಿ ಮೇ ದಿನಾಚರಣೆ ಪ್ರಾರಂಭವಾಯಿತು. ಅಂದಿನಿಂದ ಈ ದಿನವನ್ನು ಮೇ ದಿನಾಚರಣೆ ಎಂದು ನಿಮಗೋಸ್ಕರ, ಕಾರ್ಮಿಕರಿಗೋಸ್ಕರ ಪಣ ತೊಟ್ಟ ತ್ಯಾಗಮಯಿ ಶ್ರಮಜೀವಿಗಳಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು. ನಮಗೆಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರನ್ನು ನೆನಪು ಮಾಡಿಕೊಳ್ಳಬೇಕನ್ನೋದೇ ಈ ಮೇ ದಿನಾಚರಣೆ ಮುಖ್ಯ ಕರ್ತವ್ಯ. ಅವರ ಹೋರಾಟ ಫಲದಿಂದಲೇ ನಮ್ಮ ಭಾರತ ಸರ್ಕಾರ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದು ತಿದ್ದುಪಡಿ ಮಾಡಿ. ಇದೇ ಸಂದರ್ಭ ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲಿ ಹೆಸರು ನೋಂದಾಯಿಸಿಕೊಂಡಿರುವ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಟಿ ಪವನ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಭಾರ ಸಿವಿಲ್ ನ್ಯಾಯಾಧೀಶರಾದ ಬಾಲಚಂದ್ರ ಕೆ ಭಟ್, ಗುತ್ತಿಗೆದಾರರಾದ ಬಿಕೆ ರವೀಂದ್ರ ರೈ, ಕಾರ್ಮಿಕ ಸಂಘಟನೆಯ ಪ್ರಮುಖ ಪಿಆರ್ ಭರತ್, ಕಟ್ಟಡ ಕಾರ್ಮಿಕರ ಕಾನೂನು ಸಲಹೆಗಾರರಾದ ಪಿಟಿ ಕೃಷ್ಣ, ಪ್ರಮುಖರಾದ ಸಿಜೆ ವರ್ಗೀಸ್, ಸೈಮನ್ ಲೂಯಿಸ್, ಮುರುಗೇಶ್ ಮೇಸ್ತ್ರಿ ಮುಂತಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಮಹಿಳೆಯರು ಹಾಗೂ ಮಕ್ಕಳಿಗೆ ವಿವಿಧ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು.
ಕೊಡಗು ಡಿಸ್ಟಿಕ್ ಬಿಲ್ಡಿಂಗ್ ವರ್ಕರ್ಸ್ ಯೂನಿಯನ್ ವತಿಯಿಂದ 4ನೇ ವರ್ಷದ ವಾರ್ಷಿಕೋತ್ಸವ ಮೇ ದಿನಾಚರಣೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಕಪ್ಪೆ ಓಟ, ಬೆನ್ನುವನ್ನು ತೋರಿಸ್ತಾರೆ, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಥರ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಈ ಸಂಘ 4ನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದೆ. ಈಗಾಗಲೇ ನಗರದ ಮೆರವಣಿಗೆಗೆ ಬಂದು ಈಗ ಉದ್ಘಾಟನಾ ಸಭಾವನ್ನು ಮುಗಿಸಿದ್ದೀವಿ. ಮತ್ತು ಈಗ ಅತ್ಯಧಿಕ ಕಾರ್ಮಿಕರು ಬಂದು ಆಗಮಿಸಿದ್ದಾರೆ. ಉದಾಹರಣೆಗೆ ಸುಮಾರು ಸಂಘ ಸಂಸ್ಥೆಗಳು ನಮಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿಯೂ ಮತ್ತು ನೇರವಾಗಿಯೂ ನಮಗೆ ಸಹಕರಿಸಿದ ಎಲ್ಲ ಕಾರ್ಮಿಕ ವರ್ಗದವರಿಗೆ ಮತ್ತು ನಾಗರಿಕರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸುತ್ತೇವೆ. ಕಾರ್ಮಿಕರಿಗೆ ತುಂಬ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಯಾವ ಪರಿಹಾರಗಳು ಬೇಕು, ಯಾವ ರೀತಿ ಸಮಸ್ಯೆಗಳಿದೆ? ಕಾರ್ಮಿಕರಿಗೆ ಹಲವು ರೀತಿಯ ಸಮಸ್ಯೆಗಳಿದೆ, ಅದನ್ನು ಹೇಳಲಿಕ್ಕಾಗಿರುತ್ತದೆ. ಇದು ಸರ್ಕಾರದಿಂದ ನಾವು ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದೀವಿ, ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ನಾವು ಇದರಲ್ಲಿ ಕೇಳ್ಕೊಳ್ತೇವೆ. ಸುಮಾರು ಕೆಲವರೀಗ ಮೆಂಬರ್ಶಿಪ್ ಮಾಡುವಂಥದ್ದು ನೆರೆದಿದ್ದ ಎಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು.